ಹಲೋ ನಮಸ್ತೆ ಫ್ರೆಂಡ್, ಇವತ್ತು ಆಲೂಗಡ್ಡೆ ಪಲ್ಯ ಕೆಂಪು ಖಾರ ಚಟ್ನಿ ಮಾಡೋಣ. ಆಲೂಗಡ್ಡೆ ಬೇಯಲಿ ಇಟ್ಟಿದ್ದೇನೆ. ಆಲೂಗಡ್ಡೆ ಬೇಯಲಿ ನೋಡಿ. ಇದು ಮೆಣಸಿನಕಾಯಿ ಬಿಸಿಲಲ್ಲಿ ನೆನೆಸಿಟ್ಟಿದ್ದೇನೆ. ಕೆಂಪು ಖಾರ ಮಾಡಲಿಕ್ಕೆ ಜೀರಿಗೆ 1 ಚಮಚ, ಬೆಳ್ಳುಳ್ಳಿ 1 ಗಡ್ಡೆ, ಸ್ವಲ್ಪ ಹುಣಸೆಹಣ್ಣು, ಒಂಚೂರು ಉಪ್ಪು. ಇವಿಷ್ಟು ಕೆಂಪು ಖಾರಕ್ಕೆ, ಮಸಾಲೆ ದೋಸೆಗೆ ಕೆಂಪು ಖಾರ ಮಾಡಲಿಕ್ಕೆ ಇವು. ಮತ್ತು ಕಾಯಿ ಚಟ್ನಿ ಮಾಡಲಿಕ್ಕೆ ಒಂದು ಅರ್ಧ ಹೋಳು ಕಾಯಿ, 1-2 ಇಡಿ ಕಡಲೆ, 4 ಗುಂಟೂರು ಮೆಣಸಿನ್ಕಾಯಿ, 4 ಬ್ಯಾಡಗಿ ಮೆಣಸಿನಕಾಯಿ, ಸ್ವಲ್ಪ ಹುಣಸೆಹಣ್ಣು, 4 ಬೆಳ್ಳುಳ್ಳಿ ಎಸಳು, ಸ್ವಲ್ಪ ಕರಿಬೇವಿನ ಸೊಪ್ಪು, ಉಪ್ಪು. ಚಟ್ನಿ ಮಾಡಲಿಕ್ಕೆ. ಪಲ್ಯ ಮಾಡಲಿಕ್ಕೆ ಈರುಳ್ಳಿ 5, ಹಸಿಮೆಣಸಿನಕಾಯಿ 5, ಕರಿಬೇವಿನ ಸೊಪ್ಪು 1 ಕಡ್ಡಿ, ಕಡಲೆಬೇಳೆ ಉದ್ದಿನಬೇಳೆ 1 ಚಮಚ, ಸಾಸಿವೆ ಜೀರಿಗೆ ಒಂದು ಅರ್ಧ ಚಮಚದಷ್ಟು, ಕೊತ್ತಂಬರಿ ಸ್ವಲ್ಪ. ಪಲ್ಯ ಮಾಡಲಿಕ್ಕೆ ಮಸಾಲೆ ದೋಸೆಗೆ ಕೆಂಪು ಖಾರ ಮಾಡಲಿಕ್ಕೆ ಜೀರಿಗೆ, ಬೆಳ್ಳುಳ್ಳಿ, ಉಪ್ಪು, ನೆನೆಸಿರುವ ಬ್ಯಾಡಗಿ ಮೆಣಸಿನಕಾಯಿ ಎಲ್ಲವನ್ನು ಹಾಕಿ ರುಬ್ಬಿಕೊಳ್ಳೋಣ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್. ಕಾಯಿ ಚಟ್ನಿ ಮಾಡಲಿಕ್ಕೆ ಕಾಯಿ ಕಡಲೆ ಎಲ್ಲವನ್ನು ಹಾಕಿ ಮಿಕ್ಸಿಗೆ ರುಬ್ಬಿಕೊಳ್ಳೋಣ. ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಟ್ಟು ಅದಕ್ಕೆ 4 ಚಮಚ ಎಣ್ಣೆ ಹಾಕ್ತೀನಿ. ಎಣ್ಣೆ ಕಾದಿದೆ. ಎಣ್ಣೆ ಕಾದಿದ ಮೇಲೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಉದ್ದಿನಬೇಳೆ, ಅರಿಶಿಣ, ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಈರುಳ್ಳಿ ಎಲ್ಲವನ್ನು ಹಾಕಿ ಫ್ರೈ ಮಾಡಿಕೊಳ್ಳೋಣ ಚೆನ್ನಾಗಿ. ನೋಡಿ, ಆಲೂಗಡ್ಡೆ ಮ್ಯಾಶ್ ಮಾಡಿಟ್ಟಿದ್ದೇನೆ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಒಂದು ಅರ್ಧ ಚಮಚ ಉಪ್ಪು ಹಾಕೋಣ. ಆಲೂಗಡ್ಡೆಗೆ ಉಪ್ಪು ಹಾಕಿರೋದ್ರಿಂದ ಜಾಸ್ತಿ ಉಪ್ಪು ಹಾಕೋ ಅವಶ್ಯಕತೆ ಇರೋದಿಲ್ಲ. ಆಲೂಗಡ್ಡೆ ಹಾಕಿ, ಕೊತ್ತಂಬರಿ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಲೂಗಡ್ಡೆ ಪಲ್ಯ ರೆಡಿಯಾಗುತ್ತದೆ. ನೋಡಿ, ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ. ಒಮ್ಮೆ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತದೆ. ನೋಡಿ, ಕೆಂಪು ಚಟ್ನಿ ರೆಡಿಯಾಗಿದೆ. ಕಾಯಿ ಚಟ್ನಿನೂ ರೆಡಿಯಾಗಿದೆ. ಹಿಂದಿನ ದಿನವೇ ದೋಸೆ ಹಿಟ್ಟು ರುಬ್ಬಿಟ್ಟಿದ್ದೇನೆ. ಉದ್ದಿನಬೇಳೆ, ಅವಲಕ್ಕಿ, ಮೆಂತ್ಯ ಎಲ್ಲ ನೆನೆಸಿ ರುಬ್ಬಿಟ್ಟಿದ್ದೇನೆ. ಗ್ಯಾಸ್ ಹಚ್ಚಿ ತವ ಇಟ್ಟೆ. ತವ ಕಾದಿದೆ. ಈಗ ಮಸಾಲೆ ದೋಸೆ ಹಾಕೋದನ್ನು ನೋಡೋಣ ಬನ್ನಿ. ಈ ರೀತಿ ಅಗಲವಾಗಿ ದೋಸೆ ಹಾಕಿಕೊಳ್ಳೋಣ. ನೋಡಿ, ದೋಸೆ ಎಲ್ಲ ಚೆನ್ನಾಗಿ ಬೆಂದಿದೆ. 1 ನಿಮಿಷಗಳ ಕಾಲ ಸ್ಲಿಮ್ಮಲ್ಲಿ ಇಟ್ಟು ಬೇಯಿಸಿಕೊಳ್ಳಬೇಕು. ಆಮೇಲೆ ಮೇಲೆ 1 ಚಮಚ ಎಣ್ಣೆ ಹಾಕಿ ಈ ರೀತಿ ಖಾರವನ್ನು ಹಾಕಿ ಚೆನ್ನಾಗಿ ರೌಂಡಾಗಿ ಈ ರೀತಿ ಮಾಡಬೇಕು. ನೋಡಿ, ಖಾರವೆಲ್ಲ ಕ್ಲೀನಾಗಿದೆ. ಸುತ್ತ ರೌಂಡಾಗಿ ಹಾಕಿ ಅದರ ಮೇಲೆ ಆಲೂಗಡ್ಡೆ ಪಲ್ಯ ಹಾಕಿ 1 ನಿಮಿಷಗಳ ಕಾಲ ಸ್ಲಿಮ್ಮಲ್ಲಿಟ್ಟು ದೋಸೆಯನ್ನು ಬೇಯಿಸಿದರೆ ನೋಡಿ, ಮಸಾಲೆ ದೋಸೆ ರೆಡಿಯಾಗುತ್ತದೆ. ಹೋಟೆಲ್ಗಿಂತನೂ ತುಂಬ ರುಚಿಯಾಗಿರುತ್ತದೆ. ಮನೆಯಲ್ಲೇ ಮಾಡಿ ನೋಡಿ, ತುಂಬ ರುಚಿಕರವಾಗಿರ್ತದೆ.